ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಕಡಲೆಪುರಿ ಹಾಕಿ ರವೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿ ಆಗಿ ತುಂಬ ಸಾಫ್ಟ್ ಆಗಿ ಬರೀ 10 ನಿಮಿಷದಲ್ಲಿ ಮಾರ್ನಿಂಗ್ ಟಿಫನ್ನ ತುಂಬ ರುಚಿಯಾಗಿ ಮಾಡ್ಕೊಬೋದು. ಸೊ ಕಡಲೆಪುರಿ ರವೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದರೆ ರುಚಿಯಾದಂಥ ಹಾಗೆಯೇ ತುಂಬ ಸಾಫ್ಟ್ ಆಗಿರುವಂಥ ಕಡಲೆಪುರಿ ರವೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ರವೆ ಇಡ್ಲಿನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಅಗಲವಾದ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ನಾನು 2 ಕಪ್ನಷ್ಟು ಕಡಲೆಪುರಿನ ಹಾಕ್ಕೊಳ್ತಾ ಇದ್ದೀನಿ. 2 ರೀತಿಯಾದಂಥ ಕಡಲೆಪುರಿ ಬರುತ್ತೆ, ಒಂದು ಸಪ್ಪೆ, ಇನ್ನೊಂದು ಸಾಲ್ಟ್ದು. ಸೊ ನಾನು ಸಪ್ಪೆ ಕಡಲೆಪುರಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಕೈನಿಂದ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಅದೇ ನೀರಿನಲ್ಲಿ ನಾವು 1-2 ಸೆಕೆಂಡು ಹಾಗೆ ಬಿಡಬೇಕು. ಹಾಗೆ ಬಿಟ್ಟಾಗ ನಮಗೆ ಕಡಲೆಪುರಿ ಚೆನ್ನಾಗಿ ನೀರಿನಲ್ಲಿ ನೆಂದ್ಬಿಟ್ಟು ನಿಮಗೆ ಮೆತ್ತಗಾಗಿ ಬರುತ್ತೆ. ಸೊ ಅಲ್ಲಿವರೆಗೆ ನಾವು ಒಂದು ಸ್ವಲ್ಪ 1-2 ನಿಮಿಷ ನೀರಿನಲ್ಲಿ ಹಾಗೆ ಬಿಡಬೇಕು. ಕಡಲೆಪುರಿ ಜಾಸ್ತಿ ಮೆತ್ತಗಾಗಲಿಕ್ಕೆ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ, 1-2 ನಿಮಿಷ ಬಿಟ್ಟರೆ ಸಾಕು. ಸೊ ನೋಡಿ 1-2 ನಿಮಿಷ ಆಗಿದೆ, ಕಡಲೆಪುರಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಸೊ ಈಗ ಮೆತ್ತಗಾಗಿರುವಂಥ ಕಡಲೆಪುರಿನ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸೊ ಕಡಲೆಪುರಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಲೈಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನೈಸಾಗಿ ರುಬ್ಬಿ ಪೇಸ್ಟ್ ಮಾಡಿ ತೊಗೊಂಬರೋಣ. ಸೊ ನೋಡಿ ಕಡಲೆಪುರಿನ ನೈಸಾಗಿ ರುಬ್ಕೊಂಡ್ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿ ನೈಸ್ ಆಗಿದೆ. ಈಗ ಇದನ್ನ ನಾವು ಬೇರೆ ಬೌಲ್ನಲ್ಲಿ ಹಾಕ್ಕೊಬೇಕು. ಕಡಲೆಪುರಿ ಹಾಕಿ ನಾವು ರವೆ ಇಡ್ಲಿನ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರವೆ ಇಡ್ಲಿ. ಸೊ ಕಡಲೆಪುರಿ ಪೇಸ್ಟೆಲ್ಲ ಹಾಕಿದ್ಮೇಲೆ ಮತ್ತೆ ನೆಕ್ಸ್ಟು ನಾನು ಅದೇ ಬೌಲ್ಗೆ 1 ಕಪ್ನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಯಾವ ರವೆ ಬೇಕಂದ್ರೆ ಹಾಕ್ಕೊಬೋದು. ನಾನಿಲ್ಲಿ ಚಿರೋಟಿ ರವೆನ 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಯಾವ ಕಪ್ನಲ್ಲಿ ರವೆ ಹಾಕ್ಕೊಂಡಿರ್ತೀವೋ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಮೊಸರನ್ನ ಹಾಕ್ಕೊಬೇಕು. ಸೊ ಮೊಸರೆಲ್ಲ ಹಾಕಿದ್ಮೇಲೆ ಒಂದು ಸ್ಪೂನ್ನ ಮೂಲಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮೊಸರು ಹಾಕಿದ ತಕ್ಷಣ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ನೀರು ಜಾಸ್ತಿ ಆದರೆ ಆಮೇಲೆ ಹಿಟ್ಟಿನ ಹದ ಕೂಡ ಚೇಂಜ್ ಆಗೋಗುತ್ತೆ. ಸೊ ಹಾಗಾಗಿ ಮೊದಲಿಗೆ ನಾವು ಮೊಸರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀರು ಬೇಕು ಅಂದರೆ ಮಾತ್ರ ನೋಡಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀರು ಹಾಕುವಾಗಲೂ ಅಷ್ಟೇ ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡಬಾರ್ದು. ನಾರ್ಮಲಾಗಿ ನಾವು ಇಡ್ಲಿ ಮಾಡುವಾಗ ಒಂದು ಸ್ವಲ್ಪ ತೆಳ್ಳಗೆ ಹಿಟ್ಟನ್ನು ತಯಾರು ಮಾಡ್ಕೊತೀವಿ ನೋಡಿ, ಆ ರೀತಿ ಮಾಡಬಾರ್ದು. ಇಲ್ಲಿ ನಾವು ರವೆ ಇಡ್ಲಿ ಮಾಡೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಿಟ್ಟು. ಸೊ ಹಾಗಾಗಿ ನೀರನ್ನ ನೋಡಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸೊ ನೋಡಿ ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ, ಹಿಟ್ಟೆಲ್ಲ ತಯಾರಾಗಿದೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೇಕು. ಸೊ ಇವಾಗ ಹಿಟ್ಟೆಲ್ಲ ತಯಾರಾಗಿದೆ. ಈಗ ಇದನ್ನ ನಾವು ಒಂದು 5-10 ನಿಮಿಷ ರೆಸ್ಟಿಗೆ ಬಿಡಬೇಕು. ಸೊ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಕೂಡ ಬಿಡ್ಬೋದು. ಜಾಸ್ತಿ ಹೊತ್ತು ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲಾಂದರೆ ಒಂದು 5-10 ನಿಮಿಷ ಬಿಟ್ಟರೆ ಸಾಕು. ಸೊ ನೋಡಿ ಒಂದು 10 ನಿಮಿಷ ಆಗಿದೆ. ಸೊ ಹಿಟ್ಟು ತಯಾರಾಗಿದೆ. ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಒಂದು ವೇಳೆ ತುಂಬ ಗಟ್ಟಿಯಾಗಿದೆ ಅಂದರೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನನಗೆ ಕರೆಕ್ಟ್ ಆಗಿರೋದ್ರಿಂದ ನೀರು ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ಇವಾಗ ಹಿಟ್ಟೆಲ್ಲ ತಯಾರಾಗಿದೆ. ಈಗ ಇದಕ್ಕೊಂದು 1/4 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಈನೋ ಪೌಡರ್ ಬರುತ್ತೆ ನೋಡಿ, ಅದು ಬೇಕಂದ್ರೆ ಹಾಕೊಬೋದು. ಸೊ ಬೇಕಿಂಗ್ ಸೋಡಾ ಎಲ್ಲ ಹಾಕಿದ್ಮೇಲೆ ನಾವು ಟೇಸ್ಟಿಗೆ ಉಪ್ಪನ್ನ ಹಾಕ್ಕೊಳ್ಳೋಣ. ಸೊ ಉಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಬೇಕಿಂಗ್ ಪೌಡ್ರ್ ಹಾಕುವಾಗ ನೀವು ಯಾವಾಗ ಇಡ್ಲಿ ಮಾಡ್ಕೊತೀರೋ ಆ ಟೈಮ್ನಲ್ಲಿ ಬೇಕಿಂಗ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮುಂಚೆನೇ ಬೇಕಿಂಗ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ರೆಸ್ಟಿಗೆಲ್ಲ ಬಿಡಲಿಕ್ಕೆ ಹೋಗಬೇಡಿ. ಸೊ ಇವಾಗ ನೋಡಿ ಬೇಕಿಂಗ್ ಪೌಡ್ರು ಹಾಗೆ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಹಿಟ್ಟೆಲ್ಲ ತಯಾರಾಗಿದೆ. ಇನ್ನು ಇಡ್ಲಿನ ಉಯ್ಕೊಳ್ಳೋದಕ್ಕೆ ಇಡ್ಲಿ ತಟ್ಟೆಗೆ ನಾನು ಎಣ್ಣೆ ಹಚ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ನಾವು ಇಡ್ಲಿನ ಉಯ್ಕೊಳ್ಳೋಣ. ಹಿಟ್ಟನ್ನು ತಟ್ಟೆಗೆ ಉಯ್ಕೊಳ್ಳುವಾಗಲೂ ಅಷ್ಟೇ ಪೂರ್ತಿಯಾಗಿ ಉಯ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು 1/4 ಭಾಗದಷ್ಟು ಉಯ್ಕೊಳ್ಳಿ ಸಾಕು. ಯಾಕಂದರೆ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಹಾಗಾಗಿ ಹಿಟ್ಟನ್ನ 1/4 ಭಾಗದಷ್ಟು ಉಯ್ಕೊಳ್ಳಿ. ಸೊ ಇಡ್ಲಿನ ತಟ್ಟೆಗೆ ಉಯ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಆಚೆ ಕಡೆ ನೀರನ್ನ ಕೂಡ ಕಾಯಲಿಕ್ಕೆ ಇಟ್ಕೊಳ್ಳಿ. ನೀರು ಚೆನ್ನಾಗಿ ಕಾದ ಮೇಲೆ ಮಾತ್ರ ನೀವು ಇಡ್ಲಿ ತಟ್ಟೆನ ನೀವು ಪಾತ್ರೆಯಲ್ಲಿ ಇಡಬೇಕು. ಇಲ್ಲಾಂದರೆ ನಿಮಗೆ ಇಡ್ಲಿ ಕರೆಕ್ಟಾಗಿ ಬರಲ್ಲ. ಸೊ ನೋಡಿ ಇಡ್ಲಿ ಎಲ್ಲ ತಟ್ಟೆಗೆ ಉಯ್ಕೊಂಡಾಗಿದೆ. ಇವಾಗ ಇದನ್ನ ಒಂದು ಸ್ವಲ್ಪ ಈ ರೀತಿಯಾಗಿ ಟ್ಯಾಪ್ ಮಾಡಿ ಬಿಡಬೇಕು. ಸೊ ಈ ರೀತಿಯಾಗಿ ಟ್ಯಾಪ್ ಮಾಡೋದ್ರಿಂದ ನಿಮಗೆ ಹಿಟ್ಟೆಲ್ಲ ಕರೆಕ್ಟಾಗಿ ಈವನ್ ಆಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ರೆಡಿ ಮಾಡಿ ಇಟ್ಟಿರುವಂಥ ಹಿಟ್ಟನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಳೋಣ. ಸೊ ಇಡ್ಲಿ ತಟ್ಟೆನ ಇಟ್ಟ ಮೇಲೆ ಇಡ್ಲಿ ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಬೇಯಿಸಿ ತಗೊಂಡ್ರೆ ನಿಮಗೆ
ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಹಾಗೆ ತುಂಬ ಸುಲಭವಾಗಿ ತುಂಬ ಬೇಗನೆ ಮಾಡುವಂಥ ರವಾ ಇಡ್ಲಿ ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ ಈ ರೀತಿಯಾಗಿ ಯಾವ ಚಟ್ನಿ ಬೇಕಂದ್ರೂ ನೀವು ಮಾಡಿ ಸರ್ವ್ ಮಾಡ್ಬೋದು. ಸೊ ತುಂಬ ಈಸಿಯಾಗಿ ಮಾಡ್ಕೊಬೋದು. ಸೊ ಇಡ್ಲಿ ಎಲ್ಲ ಬೆಂದ ಮೇಲೆ ನೀವು ತಟ್ಟೆನ ಈಚೆ ಇಟ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಆರಲಿಕ್ಕೆ ಬಿಡಬೇಕು. ಒಂದೆರಡು ನಿಮಿಷ ಆದಮೇಲೆ ನೀವು ಇಡ್ಲಿನ ಈ ರೀತಿಯಾಗಿ ಒಂದು ಸ್ಪೂನ್ನ ಮೂಲಕ ನೀಟಾಗಿ ತೆಗಿಬೋದು. ಸೊ ನೀವು ಬಿಸಿ ಬಿಸಿ ಇರುವಾಗಲೇ ನೀವು ಇಡ್ಲಿನ ತೆಗೆದ್ರೆ ನಿಮಗೆ ಕರೆಕ್ಟಾಗಿ ಬರಲ್ಲ. ಸೊ ಕಿತ್ಕೊಂಡ್ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದೆರಡು ನಿಮಿಷ ಆರಿದ ಮೇಲೆ ನೀಟಾಗಿ ತೆಗೀರಿ ಈ ರೀತಿಯಾಗಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ತಯಾರಾಗಿದೆ ಅಂತ. ತುಂಬ ಸ್ಪಾಂಜಿಯಾಗೂ ಇದೆ, ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಬೇಗನೆ ಕೂಡ ರೆಡಿಯಾಗಿದೆ ಇಡ್ಲಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.